ಮಾಡಿ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ರೆ ದರ್ಶನನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ನಾನಾ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಏನೇನು ಪ್ರಯತ್ನ ಪಡ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಹಿಂದೆ ಪವಿತ್ರ ಫ್ಯಾಮಿಲಿ ಗೂಢಾಚಾರಿಕೆಯನ್ನು ಮಾಡ್ತಾ ಇದೆ. ಪವಿತ್ರ ಕುಟುಂಬದ ಜೊತೆ ವಿಜಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿರೋದ್ರಿಂದಾಗಿ ಅಂದ್ರೆ ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ದರ್ಶನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಯಾರ್ಯಾರು ಸಂಪರ್ಕ ಮಾಡ್ತಿದ್ದಾರೆ, ಏನು ಎತ್ತ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಈಗ ಪವಿತ್ರ ಫ್ಯಾಮಿಲಿ ವಿಜಯಲಕ್ಷ್ಮಿ ಹಿಂದೆ ಬಿದ್ದಿದ್ದಾರೆ. ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರಾ ವಿಜಯಲಕ್ಷ್ಮಿ? ಪವಿತ್ರ ಕುಟುಂಬದ ಕಣ್ತಪ್ಪಿಸಲು ಹೊಸ ರಣತಂತ್ರವನ್ನ ಹೆಣೆದಿದ್ದಾರೆ ವಿಜಯಲಕ್ಷ್ಮಿ. ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯಲಕ್ಷ್ಮಿ ರಣತಂತ್ರದ ಸ್ಟೋರಿ ಇದು. ದರ್ಶನ್ ಭೇಟಿಯ ಸಮಯವನ್ನೇ ಬದಲಿಸಿದ ವಿಜಯಲಕ್ಷ್ಮಿ. ಪ್ರತಿ ಸೋಮವಾರ ಜೈಲಿಗೆ ಬರ್ತಾ ಇರುವ ವಿಜಯಲಕ್ಷ್ಮಿ ಬೆಳಿಗ್ಗೆ 10:00 ಬರ್ತಿದ್ರು. ಅದರ ಬದಲು ನಿನ್ನೆ ಮಧ್ಯಾಹ್ನ ದರ್ಶನ್ ಭೇಟಿಗೆ ಬಂದಿದ್ದಾರೆ. ಪವಿತ್ರ ಫ್ಯಾಮಿಲಿಯ ಕಣ್ತಪ್ಪಿಸಲು ಹೊಸ ತಂತ್ರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಹಾಗಾದ್ರೆ ವಿಜಯಲಕ್ಷ್ಮಿಯ ತಂತ್ರ ಏನು? ದರ್ಶನ್ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರ್ಯಾರು ಕಣ್ಣು ತಪ್ಪಿಸ್ತಾ ಇದ್ದಾರೆ, ಏನಾಗ್ತಿದೆ ಹಾಗಾದ್ರೆ ಪರಪ್ಪನಗ್ರಹಾರ ಜೈಲಿನಲ್ಲಿ? ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಬಹಳ ಪ್ರಮುಖವಾಗಿ ವಿಜಯಲಕ್ಷ್ಮಿ ಪಡ್ತಿರುವಂಥ ಪಾಡು ಪ್ರಯತ್ನ ಅದು ಹೇಳಲಿಕ್ಕೆ ಅಸಾಧ್ಯ. ಈಗ ಪವಿತ್ರ ಫ್ಯಾಮಿಲಿಯ ಕಣ್ತಪ್ಪಿಸ್ತಿರೋದು ಯಾಕೆ, ಅಥವಾ ಅವರ ಕಣ್ತಪ್ಪಿಸಿ ಏನಾಗಬೇಕು? ಈಗ ದರ್ಶನ್ ಹೊರಗಡೆ ಬಂದರೆ ಅಲ್ವಾ ವಿಜಯಲಕ್ಷ್ಮಿ ಅವ್ರ ಲೆಕ್ಕಾಚಾರ? ಏನು ನಡೀತಿದೆ ಹಾಗಾದ್ರೆ ನವೀನ್? ರಂಜಿತ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ದರ್ಶನ್ ಈಗಾಗಲೇ ಏನು 50 ದಿನಕ್ಕೂ ಹೆಚ್ಚು ಪರಪ್ಪನಗ್ರಹಾರ ಜೈಲಿನಲ್ಲಿ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಆತನನ್ನು ಹೊರಗಡೆ ಕರೆದುಕೊಂಡು ಬರೋದಕ್ಕೆ ನಿರಂತರವಾಗಿ ಒಂದಷ್ಟು ಕಾನೂನು ಸೇರಿದಂತೆ ದೇವಸ್ಥಾನ ಹಾಗೂ ದೇವರುಗಳು ಕೂಡ ಮೊರೆಯನ್ನು ಹೋಗಿದ್ರು. ನಿರಂತರವಾಗಿ ಸೋಮವಾರ ಬೆಳಿಗ್ಗೆ 10:30ರಿಂದ 12 ಗಂಟೆಯ ಒಳಗಾಗಿ ಜೈಲಿಗೆ ಬಂದು ದರ್ಶನನ್ನು ಭೇಟಿಯಾಗೋದು. ನಾವು ಈ ಒಂದು ಕಳೆದ ವಾರವೂ ಕೂಡ ನೋಡಿದ್ವಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿದ್ರು. ಅದಾದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದಿರ್ಬೋದು, ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ರು. ಇದೆಲ್ಲ ದೇವರ ಮೊರೆ ಹೋಗಿರುವ ಜೊತೆಗೆ ಈಗ ಏನು ಪೊಲೀಸರು ಚಾರ್ಜ್ ಶೀಟ್ ಸಲ್ಲೋದಕ್ಕೆ ಒಂದಷ್ಟು ಅಂತಿಮ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾದ ಮೇಲಂತೂ ವಿಜಯಲಕ್ಷ್ಮಿ ಇನ್ನೊಂದಷ್ಟು ಚುರುಕಾಗಿದ್ದಾರೆ. ಯಾಕಂತ ಹೇಳಿದ್ರೆ, ಆ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಈ ಕುರಿತಂತೆ ಏನು ಸಹೋದರ ಅಂದರೆ ದರ್ಶನ್ ಸಹೋದರ ದಿನಕರ್ ತೂಗುದ ಜೊತೆ ಹಾಗೂ ಮನೆಯವರ ಜೊತೆ ಸೇರಿದಂತೆ ವಕೀಲರ ಮೂಲಕ ಒಂದಷ್ಟು ಚರ್ಚೆಯನ್ನು ವಿಜಯಲಕ್ಷ್ಮಿ ಮಾಡಿದ್ದು. ಈಗ ನಿನ್ನೆಯೂ ಕೂಡ ಜೈಲಿಗೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಏನೇ ಮಾಡಿದ್ರು ಸಹ ಇದ್ರ ಜೊತೆಗೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ಮುಂದೆ ಇರುವಂಥದ್ದು ಮುಂದಿನ ದಿನಗಳಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತೆ ಒಂದಾಗಬಾರ್ದು ಅನ್ನೋದು ಏನು ವಿಜಯಲಕ್ಷ್ಮಿ ಅವರ ಮುಂದಿರುವಂಥ ದೊಡ್ಡ ಟಾಸ್ಕ್. ಈ ಒಂದು ಪ್ರಕರಣದಲ್ಲಿಯೂ ಕೂಡ ಅಷ್ಟೇ, ವಿಜಯಲಕ್ಷ್ಮಿ ಜೈಲಿಗೆ ಬರೋದನ್ನು ನಿರಂತರವಾಗಿ ಪವಿತ್ರ ಗೌಡ ಜೈಲಿನ ಒಳಗಡೆ ಇದ್ರೂ ಸಹ ತನ್ನ ತಾಯಿ ಹಾಗೂ ತಂದೆ ಏನು ಜೈಲಿಗೆ ಭೇಟಿ ಕೊಡ್ತಾ ಇದ್ರು ಮಗಳನ್ನ ನೋಡೋದಕ್ಕೆ. ಈ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಏನು ದರ್ಶನ್ ಮನೆಯವರು ಅಂತಂದರೆ ಅವ್ರು ಯಾವ ಟೈಮಿಗೆ ಬರ್ತಿದ್ದಾರೆ ಅನ್ನೋದನ್ನು ಫಾಲೋ ಮಾಡೋದು, ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಈ ಪ್ರಕರಣದಲ್ಲಿ ಏನೇನಾಗ್ತಿದೆ ಅನ್ನೋ ಮಾಹಿತಿಯನ್ನು ಜೈಲಿನಲ್ಲಿ ಒಳಗಡೆ ಇದ್ಕೊಂಡು ಹೊರಗಡೆ ಇರುವಂಥ ಅವರ ಕುಟುಂಬದ ಅಂತಂದರೆ ತಾಯಿ ತಂದೆ ಸಹೋದರ ಬಸವರಾಜಿಯನ್ನು ಒಂದಷ್ಟು ದಿನ ಟ್ರೋಲ್ ಕೂಡ ಒಳಗಾಗಿದ್ದ, ಈತನ ಮೂಲಕ ಒಳಗಡೆ ಮಾಹಿತಿಯನ್ನು ತಿಳ್ಕೊಳ್ಳೋ ಕೆಲಸ ಪವಿತ್ರ ಮಾಡ್ತಿದ್ದು. ಈಗ ಏನು ಆ ಒಂದು ಸಮಯವನ್ನೇ ನಿನ್ನೆ ಜೈಲಿಗೆ ಬರೋದನ್ನು ಬದಲಾವಣೆ ಮಾಡ್ಕೊಳ್ತೀನಿ, ಅವರ ಮುಖವನ್ನು ಪದೇ ಪದೇ ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ಮಾತನ್ನು ಕೂಡ ವಿಜಯಲಕ್ಷ್ಮಿ ಹೊರ ಹಾಕಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ನಿನ್ನೆ ಜೈಲಿಗೆ ಭೇಟಿಗೆ ಬರೋದಕ್ಕೂ ಸಹ ಮಧ್ಯಾಹ್ನದ ನಂತರ ಬಂದು ದರ್ಶನ್ ಜೊತೆ ನಿನ್ನೆ ಮಾತುಕತೆ ನಡೆಸಿ ಜೈಲಿನಲ್ಲಿ ಏನು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿ ಹೋಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದು ಈಗ ತಾತ್ಕಾಲಿಕವಾದಂಥ ಗೇಟ್ ನಿರ್ಮಾಣದ ಕಾಮಗಾರಿ ಬಿರುಸುಗೊಂಡಿದೆ. 2 ತಂಡದಿಂದ ಗೇಟ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. 5 ಹಂತದಲ್ಲಿ ಸ್ಟಾಪ್ ಮಾಡಲಾಗಿದೆ ಗೇಟ್ಗಳನ್ನು. ಏನೇನು 5 ಹಂತಗಳಲ್ಲಿ ಸ್ಟಾಪ್ ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ನೋಡಿ, ಏನಲ್ಲಿ ಕ್ರಸ್ಟ್ ಗೇಟ್ನ ಒಂದು ತುಂಡಾಗಿದೆಯಲ್ಲ, ಅದನ್ನು ಸರಿಪಡಿಸೋದಕ್ಕೆ ಈಗ 2 ತಂಡದಲ್ಲಿ ಕೆಲಸ ನಡೀತಾ ಇದೆ. ಹಮೀರ್ ಎಂಜಿನಿಯರಿಂಗ್ ವರ್ಕ್ಸ್ನಿಂದ 2 ಎಲಿಮೆಂಟ್, ಹಾಗೆ ನಾರಾಯಣ ಎಂಜಿನಿಯರಿಂಗ್ ವರ್ಕ್ಸ್ನಲ್ಲಿ 3 ಎಲಿಮೆಂಟ್. 2 ಕಡೆ ಬರದಿಂದ ಸಾಗ್ತಾ ಇದೆ ಎಲಿಮೆಂಟ್ ನಿರ್ಮಾಣದ ಕಾರ್ಯ. ಒಟ್ಟಾರೆ ತಕ್ಷಣಕ್ಕೆ ಏನಾಗಬೇಕು, ದೊಡ್ಡ ದುರಂತ ಸಂಭವಿಸುತ್ತೆ. ಸಂಪೂರ್ಣವಾಗಿ ಏನಾದರೂ ಅದು ಕಟ್ಟಾಗಿ ಹೋದರೆ ಮತ್ತೆ ನೀರಿನ ರಭಸವೂ ಕೂಡ ಹರಿವು ಕೂಡ ಜೋರಿದೆ. ಹೀಗೆಲ್ಲ ಇರುವಾಗ ದುರಸ್ತಿ ಕಾರ್ಯವೂ ಕೂಡ ಬರದಿಂದ ಸಾಗ್ತಾ ಇದೆ. ನೋಡಿ, ಒಂದು ಎಲಿಮೆಂಟ್ 13 ಟನ್ ತೂಕ ಇರುತ್ತೆ. ಒಂದು ಎಲಿಮೆಂಟ್ 4 ಅಡಿ ಎತ್ತರದ 60 ಅಡಿ ಉದ್ದ ಇರುತ್ತೆ. ಒಂದು ಎಲಿಮೆಂಟ್ 4 ಅಡಿ ಎತ್ತರ 60 ಅಡಿ ಉದ್ದ ಇರುತ್ತೆ. ಅದನ್ನು ಆ ತುಂಡಾಗಿರುವಂಥ ಜಾಗದಲ್ಲಿ ಹಾಕೋದಕ್ಕೆ ಈಗ 2 ತಂಡಗಳಲ್ಲಿ ಎಂಜಿನಿಯರ್ ವರ್ಕ್ ನಡೀತಾ ಇದೆ.
ಸದ್ಯಕ್ಕೆ ಆದಷ್ಟು ಬೇಗ ಏನಲ್ಲಿ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಬಳಿಕ ಅಲ್ಲಿ ತಾತ್ಕಾಲಿಕವಾಗಿ ಗೇಟನ್ನು ಅಳವಡಿಸುವ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಹಾಗಾಗಿ ಎರಡು ಭಾಗದಲ್ಲಿ ತಾತ್ಕಾಲಿಕವಾಗಿ ಗೇಟ್ಗಳ ನಿರ್ಮಾಣ ಆಗ್ತಾ ಇದೆ. ಹಮೀದ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ 2 ಎಲಿಮೆಂಟ್ಗಳು ಸಿದ್ಧವಾಗ್ತಾ ಇದೆ. ಇದನ್ನು ವೀಕ್ಷಿಸೋದಕ್ಕೆ ಹುಡಾ ಚೇರ್ಮನ್ ಆಗಿರುವಂಥ ಹಮೀಮ್ ನಿಯಾಜ್ ಅವರೀಗ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹಮೀಮ್ ಅವರೀಗ ಈ ಒಂದು ಕಾರ್ಯ ಭರದಿಂದ ಸಾಗ್ತಾ ಇದೆ, ಹಿಮಾಮ್ ಅವರು ಈಗ ಭರದಿಂದ ಕಾರ್ಯ ಸಾಗ್ತಾ ಇದೆ, ಯಾವಾಗ ಅಳವಡಿಸ್ಬೋದು, ಏನು ಮಾಹಿತಿ ಈಗ ನಮ್ಗೆ ಕೊಡ್ತೀರಿ? ಈಗ ಸತತವಾಗಿ ಆದಾಗಲಿಂದ ಡ್ರಾಯಿಂಗ್ ಬಂದಾಗಲಿಂದ ನಮ್ಮ ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತು ನಾರಾಯಣ ಸ್ವಾಮಿ ಇಂಜಿನಿಯರಿಂಗ್ ಅವರು ಇಬ್ಬರು ಕಲಿತು ಅದು ಏನು ಕ್ಲಸ್ಟರ್ ಗೇಟನ್ನು ಭಾಗವಾಗಿ ಮಾಡಿ ಅಲ್ಲಿ ಕೂಡ ಕೆಲಸ ಸಾಗ್ತಾ ಇದೆ. ಇಲ್ಲಿ ಕೂಡ ಐತಲ್ಲ, ಅವರು ಕೂಡ ಸತತವಾಗಿ ಸುಮಾರು ಒಂದು 18 ತಾಸು ಡೈಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆಲ್ಲ ಮಾತಾಡಿದಾಗ ಅವರು ಇವತ್ತು ಸಾಯಂಕಾಲ ಮಟ್ಟಿಗೆ ಎಲ್ಲ ಗೇಟ್ಗಳು ರೆಡಿ ಆಗ್ತೈತೆ. ವೆಲ್ಡಿಂಗ್ ಸಣ್ಣ ಪುಟ್ಟ ಇದ್ರೂ ಕೂಡ ಬೆಳಿಗ್ಗೆ ಮಟ್ಟಿಗೆ ಎನಿ ಕಾಸ್ಟ್ ನಾವು ಇಲ್ಲಿಂದ ಐತಲ್ಲ ಅದು ನಾವು ಟಿ ಬಿ ಡ್ಯಾಮ್. ಅಂದರೆ ಹಿಮಾಮ್ ಅವರ ನಿಮ್ಮ ಪ್ರಕಾರ ಈಗ 5 ಎಲಿಮೆಂಟ್ಸ್ಗಳಲ್ಲಿ ಈಗ ನಾವು ಕಂಡಂತೆ ಈಗ 1 ಎಲಿಮೆಂಟ್ ಸಿದ್ಧವಾಗ್ತಾ ಇದೆ, ಇಲ್ಲಿ 2 ಎಲಿಮೆಂಟ್ಗಳು. ಈಗ 1 ಎಲಿಮೆಂಟ್ ರೆಡಿ ಆಗ್ತದೆ, ಅದನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಒಂದು ವೇಳೆ ಶಿಫ್ಟ್ ಮಾಡಿದ್ರೂ ಕೂಡ ಅಲ್ಲಿ ತಾತ್ಕಾಲಿಕವಾಗಿ ಅಳವಡಿಸೋ ಕಾರ್ಯ ಆದರೂ ಕೂಡ ನೀರನ್ನು ಖಾಲಿ ಮಾಡಲೇಬೇಕು. ಈಗ ಅದೈತಲ್ಲ ಟೆಕ್ನಿಕಲಿ ನಾಯ್ಡು ಸಾರು ಅವರು ಹೈದ್ರಾಬಾದ್ಲಿಂದ ಬಂದಿದ್ದಾರೆ. ಇವರು ಕೂಡ ಐತಲ್ಲ ಪ್ರಯತ್ನ ಒಂದೊಂದು ಎಲಿಮೆಂಟಲ್ಲಿ ತೊಗೊಂಡೋಗಿ ಅದಕ್ಕೆ ಹಂಗೆ ಅಳವಡಿಸಕ್ಕೆ ಆಗ್ತೈತೆ ಅಂತೇಳಿ ಟೆಕ್ನಿಕಲಿ ಒಂದು ಎಲ್ಲ ಏನೇನು ಅದಕ್ಕೆ ವ್ಯವಸ್ಥೆ ಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಹಂಗೇನು ಇದ್ದರೆ ಮತ್ತದು ಮುಂದೆ ಐತಲ್ಲ ಅದಕ್ಕೆ ಮತ್ತೆ ನಿರ್ಧಾರ ಎಲ್ಲ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಟೀಮ್ ನಿರ್ಧಾರ ತೊಗೊತಾರೆ. ಬಟ್ ಇವ್ರು ಪ್ರಯತ್ನ ನಡೆಸಿದ್ದಾರೆ. ಓಕೆ, ಈಗ ಹಿಮಾಮ್ ಅವರ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದಷ್ಟು 2 ಎಲಿಮೆಂಟ್ಗಳು ರೆಡಿ ಆಗುತ್ತೆ. ನಾಳೆ ಬೆಳಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಹಂತವಾಗಿ ಅದನ್ನು ಅಳವಡಿಸುವಂಥ ಕಾರ್ಯವನ್ನು ಕೂಡ ಆರಂಭ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ತುಂಗಭದ್ರಾ ಜಲಾಶಯದಲ್ಲಿ ಈಗ ಸಮಸ್ಯೆ ಆಗಿ ನೀರು ಪೋಲಾಗ್ತಾ ಇದೆ. ಸಮಸ್ಯೆಗಳ ಸರಮಾಲೆಯೇ ಅಲ್ಲಿ ಎದುರಾಗ್ತಾ ಇದೆ. ಕ್ರಸ್ಟ್ ಗೇಟ್ನ ಒಂದು ಗೇಟ್ ತುಂಡಾಗಿರೋದ್ರಿಂದಾಗಿ ಆಗಿರುವಂಥ ಸಮಸ್ಯೆ ನೀರು ಪೋಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಮಸ್ಯೆಗಳ ಸರಮಾಲೆ, ಮತ್ತೊಂದು ಕಡೆ ಇನ್ನು ಬೆಳೆ ಕೈ ತಪ್ಪಿತು ಅಂತ ರೈತರು ಗೋಳಾಟ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕ್ರಸ್ಟ್ ಗೇಟ್ನ ಆ ಗೇಟ್ ತುಂಡಾಗಿದ್ರಿಂದಾಗಿ ನೀರು ಎಲ್ಲ ಕಡೆ ನುಗ್ಗಿದ್ರಿಂದಾಗಿ ಸಂಪೂರ್ಣ ಬೆಳೆ ಎಲ್ಲ ಹಾಳಾಗಿದೆ. ಡ್ಯಾಮ್ ಸಮಸ್ಯೆಯನ್ನು ಪರಿಶೀಲಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಟಿ.ಬಿ ಡ್ಯಾಮ್ ಸುತ್ತಮುತ್ತ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ, ಇನ್ನೂ ಕೂಡ ಬಂದಿಲ್ಲ ಅವರು. ಏನಾಗಿದೆ ಅದರೆಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ.